ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡ್ರಿ. ಇವತ್ತು ಶುಕ್ರವಾರ ಇರೋದ್ರಿಂದ ಮನೆ ಮುಂದೆ ಈ ಥರ ರಂಗೋಲಿ ಹಾಕಿದ್ದೀನಿ. ಡೈಲಿ ಲಾಗ್ ಮಾಡಬೇಕು ಅಂತ ಅಂದ್ಕೊತೀನಿ, ನನಗೂ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಹಂಗಾಗಿ ಇವತ್ತು ಸ್ವಲ್ಪ ಮನಸ್ಸು ಮಾಡಿಕೊಂಡು ವಿಡಿಯೋನ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡ್ರಿ, ನಮ್ಮ ಮನೆ ಮುಂದೆ ಈ ಥರ ರಂಗೋಲಿ ಹಾಕಿದ್ದೀನಿ. ಹಂಗೆ ಇಲ್ಲಿ ಕೆಳಗಡೆ ನೋಡ್ರಿ, ನಾವು ಇರೋದು ಫಸ್ಟ್ ಫ್ಲೋರಲ್ಲಿ. ಹಂಗೆ ಇಲ್ಲಿ ನಮ್ಮ ಮನೆ ಓನರ್ ಮನೆ ಮುಂದೆನೂ ಈ ಥರ ರಂಗೋಲಿ ಹಾಕಿದ್ದೀವಿ ನೋಡ್ರಿ. ಮುಂಚೆ ಎಲ್ಲ ಅವರೇ ಹಾಕೊತ ಇದ್ರು. ಇವಾಗ ಸ್ವಲ್ಪ ಅವ್ರಿಗೆ ಹುಷಾರಿಲ್ಲ, ಹಂಗಾಗಿ ಪರವಾಗಿಲ್ಲ ಆಂಟಿ ನಾನೇ ಹಾಕ್ತೀನಿ ಅಂತೇಳಿ ಡೈಲಿ ಅಲ್ಲಿ ಕಸ ಗುಡಿಸಿ ನಾನೇ ರಂಗೋಲಿ ಹಾಕ್ತಾಯಿದ್ದೀನಿ ನೋಡ್ರಿ. ಕೆಲ್ಸಕ್ಕೆ ಹೋಗಿದ್ದೆ, ಹಂಗೆ ಬರಬೇಕಾದ್ರೆ ಸ್ವಲ್ಪ ರಂಗೋಲಿ ಬೇಕಾಗಿತ್ತು, ಕೆಂಪು ರಂಗೋಲಿ ತೊಗೊಳ್ಳೋಣ ಅಂತೇಳಿ ಇಲ್ಲಿ ನಾನು ಸ್ಟೇಷ್ನರಿ ಅಂಗಡಿಗೆ ಬಂದಿದ್ದೆ. ಇಲ್ಲಿ ನೋಡ್ರಿ, ಇಲ್ಲೆಲ್ಲ ದೀಪಗಳೆಲ್ಲ ಇಟ್ಟಿದ್ದಾರೆ. ಒಂಥರ ನೋಡೋಕೆ ಚೆನ್ನಾಗಿತ್ತು. ದೊಡ್ಡದು ದೀಪಗಳೆಲ್ಲ ಇತ್ತು. ಅದಕ್ಕೆ ನಾನು ಇಲ್ಲಿ ದೀಪ ತೊಗೊಳ್ಳೋಣ ಅಂತೇಳಿ ನಿಂತ್ಕೊಂಡಿದ್ದೆ. ನನಗದು ಗಾಜಿಂದು ಮುಚ್ಚೋದು ಬರುತ್ತೆ, ಅದು ಬೇಕಿತ್ತು. ಹಂಗಾಗಿ ಅದು ಇರಲಿಲ್ಲ, ಪರವಾಗಿಲ್ಲ ಅಂತೇಳಿ ಬಿಟ್ಟೆ. ಮತ್ತು ಇಲ್ಲಿ ಕವರಲ್ಲಿ ನೋಡ್ರಿ, ಸಣ್ಣ ಸಣ್ಣದು ಸೆಗಣಿದು ಕುಳ್ಳು ಅಂತ ಹೇಳ್ತೀವಿ, ಅದೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ರು. ಇವಾಗ ನಾನು ರಂಗೋಲಿನ ತೊಗೊಳ್ಳೋಣ ಅಂತೇಳಿ ಇಲ್ಲಿ ರಂಗೋಲಿನ ತೊಗೊಳಕ್ತಾ ಇದ್ದೆ. ಇವಾಗ ಏನೇನಿದೆ ಅಂಥೇಳಿ ಒಂದು ಸತಿ ನೋಡ್ತಾ ಇದ್ದೆ. ನಾನು ಆಲ್ಮೋಸ್ಟು ಕೆಲಸ ಆಯಿತು, ಮನೆ ಆಯಿತು ಅಂತೇಳಿ ಡೈರೆಕ್ಟಾಗಿ ಮನೆಗೆ ಬಂದುಬಿಡ್ತಾ ಇದ್ದೆ ಯಾವಾಗ್ಲೂ. ಇವತ್ತು ಸ್ವಲ್ಪ ನೋಡೋಣ ಏನೇನಿದೆ, ಮನೆಗೇನಾದರೂ ಬೇಕಾಗುತ್ತಾ ತೊಗೊಳ್ಳೋಣ ಅಂತೇಳಿ ಇಲ್ಲಿ ಸ್ವಲ್ಪ ನೋಡ್ತಾ ಇದ್ದೆ ನೋಡ್ರಿ. ಇಲ್ಲೆಲ್ಲ ಪೂಜೆ ಸಾಮಾನೆಲ್ಲ ಇದ್ವು. ನಾನು ಇಲ್ಲಿ ಕರ್ಪೂರ ನೋಡ್ತಾ ಇದ್ದೆ ನೋಡ್ರಿ. ಇದು ಕರ್ಪೂರನ ತೊಗೊಳ್ಳೋಣ ಅಂತ ಅಂದ್ಕೊಂಡೆ. ಇಷ್ಟಿತ್ತು, ಮತ್ತೆ ಯಾಕೋ ಬೇಡ ಅಂತ ಅನ್ನಿಸ್ತು, ಹಂಗಾಗಿ ಮತ್ತೆ ತೊಗೊಳ್ಳಿಲ್ಲ. ಇದು ನೋಡ್ರಿ, ಇದು ಸ್ವಲ್ಪ 90 ರೂಪಾಯಿನೋ ಇತ್ತು. ಅದಕ್ಕೆ ಸ್ವಲ್ಪ ಡಿಮಾರ್ಟಲ್ಲಿ ಆದರೆ ಸ್ವಲ್ಪ ಕಮ್ಮಿ ಇರುತ್ತೆ ಅಂತೇಳಿ ಅಲ್ಲೇನು ತೊಗೊಳ್ಳಿಲ್ಲ ನೋಡ್ರಿ. ಇದು ರಂಗೋಲಿ ಬೇಕಿತ್ತು, ಅದಕ್ಕೆ ಇದನ್ನು ತೊಗೊಳ್ಳೋಣ ಅಂತೇಳಿ ಇವಾಗ ಆ ರಂಗೋಲಿನ ತೊಗೊಳ್ತಾ ಇದ್ದೆ. ಹಂಗೆ ಒಂದು ದೇವ್ರ ಫೋಟೋನು ನೋಡೋಣ ಅಂತೇಳಿ ನೋಡ್ತಾ ಇದ್ದೆ, ಮತ್ತೆ ಬೇಡ ಅಂತೇಳಿ ತೊಗೊಳ್ಳಿಲ್ಲ. ನಾನು ಬರೋದೇ ಆಟೋನಲ್ಲಿ ಅಲ್ವಾ, ಅಲ್ಲಿಂದ ಆಟೋ ಡೈರೆಕ್ಟಾಗಿ ಸಿಕ್ಬಿಡ್ತು. ಹಂಗಾಗಿ ಅಲ್ಲೇ ಡೈರೆಕ್ಟಾಗಿ ಹತ್ಕೊಂಡೆ. ಇವಾಗ ಬಂದು ಆಟೋ ಇಳ್ಕೊಂಡು ಮನೆ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡ್ರಿ. ನೋಡ್ರಿ, ನಮ್ಮ ಮನೆ ಹತ್ರ ಎಷ್ಟೊಂದು ಬೆಕ್ಕುಗಳಿದ್ದಾವೆ. ಏನಿಲ್ಲ ಅಂದ್ರೆ ಒಂದು 5-6 ಇದ್ದಾವೆ. ರಾತ್ರಿ ಟೈಮಲ್ಲಿ ಯಾವಾಗಲೂ ಜಗಳಾಡಿ ಕಿರ್ಚ್ತಾನೇ ಇರ್ತವೆ ನೋಡ್ರಿ. ಇವಾಗ ನೋಡ್ರಿ, ನಾವು ಸಂತಿಗೆ ಬಂದೀವಿ. ಸ್ವಲ್ಪ ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತು, ತೊಗೊಳಮಂತ ಹೇಳಿ ತರಕಾರಿನೆಲ್ಲ ತೊಗೊಳಕ್ಕೆ ಬಂದೀವಿ ನೋಡ್ರಿ. ಇಲ್ಲೆಲ್ಲ ಹೂಗಳು ಇಟ್ಟಾರ. ಯಾಕೋ ಹೂವೆಲ್ಲ ಸ್ವಲ್ಪ ಕಮ್ಮಿ ರೇಟ್ ಅಂತ ಅನ್ನಿಸ್ತಾ ಇದೆ. ಸ್ವಲ್ಪ ಹೂವು ತರಕಾರಿ ಎಲ್ಲನೂ ತೊಗೊಂಡು ಇವಾಗ ಮತ್ತೆ ನಾವು ಮನೆಗೆ ಹೋಗ್ತಾ ಇದ್ದೀವಿ. ನಮ್ಮ ಹಸ್ಬೆಂಡ್ ನನಗೆ ಅನ್ಸಕತ್ತಾರ ನೋಡ್ರಿ, ವಿಡಿಯೋ ಮಾಡಬೇಡ, ಇಲ್ಲಿ ಯಾರಾದರೂ ಬೈತಾರೆ ನೋಡು ಅಂತೇಳಿ ಅನ್ಸಕತ್ತಿದ್ರು. ಯಾಕೆ ಬೈತಾರ ಅಂತೇಳಿ ನಾನು ಕೇಳಕತ್ತಿದ್ದೆ. ಒಬ್ಬೊಬ್ಬರು ಹಂಗೆ ರೀ, ನಮ್ದು ಯಾಕೆ ವಿಡಿಯೋ ತೊಗೊಂಡು ಅಂತ ಬರ್ತಾರೆ. ಹಂಗಾಗಿ ಸ್ವಲ್ಪ ನನಗೂ ಹೆದರಿಕೆ ಆಗುತ್ತೆ ವಿಡಿಯೋ ಮಾಡೋಕ್ಕೆ. ಇವಾಗ ಇಲ್ಲಿ ತರಕಾರಿನೆಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ಹೂವು ಎಲ್ಲ ತೊಗೊಂಡ್ವಿ, ನಾಳೆ ಮತ್ತೆ ಪೂಜೆಗೆಲ್ಲ ಬೇಕಾಗುತ್ತೆ ಅಂತ ಹೇಳಿ. ಇವಾಗ ಟೊಮೊಟೊ ನೋಡ್ರಿ, ಇಲ್ಲಿ 50 ರೂಪಾಯಿ kg ಅಂತ ನೋಡ್ರಿ. ಹಂಗೆ ಒಂದು ಸ್ವಲ್ಪ ಟೊಮೊಟೊ ಅಲ್ಲಿ ಸಂತೆನಲ್ಲಿ ತೊಗೊಳ್ಳಿಲ್ಲ, ಸ್ವಲ್ಪ ಮುಂದೆ ಬಂದು ಇಲ್ಲಿ ಬಂಡಿಯಲ್ಲಿ ಇಟ್ಟಿದ್ರು. ಸ್ವಲ್ಪ ಅಲ್ಲಿನೂ ಟೊಮೊಟೊ ತೊಗೊಂಡು ಇವಾಗ ನಾವು ಸ್ವಲ್ಪ ಚಿಪ್ಸ್ ಎಲ್ಲ ತೊಗೊಳ್ಳೋಣ ಅಂತೇಳಿ ಇಲ್ಲಿ ಬಿಸಿ ಇದೆ, ಚಿಪ್ಸ್ ಎಲ್ಲ ಮಾಡಿಕೊಡ್ತಾರೆ. ಅದಕ್ಕೆ ಚಿಪ್ಸ್ ತೊಗೊಳಂತೇಳಿ ಇಲ್ಲಿ ಚಿಪ್ಸ್ ಅಂಗಡಿಗೆ ಬಂದೀವಿ ನೋಡ್ರಿ. ಸೆಣ್ಣು ಬೆಲ್ಲ, ಹುಣಸೆಹಣ್ಣು ಬೆಲ್ಲ ಮಸ್ತ್ ಅದ. ಜ್ಯೋತಿ ಫ್ಯಾಷನ್, ಲೀಲಾ, ಭಯಂಕರ್ ಬೇಕ್ರಿ. ನೋಡ್ರಿ, ಇಲ್ಲಿ ಬೀರು ತೊಗೊಳಮಂತ ಹೇಳಿ ಬಂದೀವಿ. ನಮ್ಮ ಮನೆಯಾಗಿರೋದು ಹಳೇದಾಗೈತಿ, ಹೊಸ ತೊಗೊಂಡ್ರಾಯ್ತು ಅಂತೇಳಿ ಇಲ್ಲಿ ಬೀರು ನೋಡ್ತಾ ಇದ್ದೀವಿ ನೋಡ್ರಿ. ನಾನು ಡಬಲ್ ಡೋರ್ ತೊಗೊಳ್ಳೋಣ ಅಂತಿದ್ದೆ, ನಮ್ಮ ಮನೆಯವ್ರು ಸಿಂಗಲ್ ಡೋರೇ ಸಾಕು ಅಂತ ಇದ್ರು. ಇವಾಗ ಬರೀ ನೋಡ್ಕೊಂಡು ಹೋಗೋಣ, ಮತ್ತೆ ಬೇಕಾದಾಗ ತೊಗೊಳ್ಳೋಣ ಅಂತೇಳಿ ಇಲ್ಲಿ ನೋಡ್ತಾ ಇದ್ದೀವಿ ನೋಡ್ರಿ. ತರಕಾರಿನೆಲ್ಲ ತೊಗೊಂಡು ಇವಾಗ ಮನೆಗೆ ಬಂದೀವಿ ನೋಡ್ರಿ. ಏನೇನು ತೊಗೊಂಬಂದೀನಿ ಅಂತ ತೋರ್ಸಕತ್ತೀನಿ. ಹಂಗೆ ಹುಣಸೆ ಹಣ್ಣು ತಿನ್ಕೊಂಡು ಬಂದೆ, ಅದು ಬಾಯಲ್ಲಿ ಹಂಗೆ ಇದೆ, ಒಂಥರ ಟೇಸ್ಟ್ ಚೆನ್ನಾಗಿತ್ತು. ಬಜ್ಜಿ ಮೆಣಸಿನಕಾಯಿ, ಇದು ಒಂದು ಹೂವು.
ರೋಸ್ ಹೂವು ದೇವ್ರಿಗೆ ಉದ್ದ ಅದೇನೆ ಹೀರೆಕಾಯಿ ಬದನೆಕಾಯಿ ಶುಂಠಿ ಇದು ಬಂದು ಮೆಂತ್ಯ ಸೊಪ್ಪು ಕರಿ ಲೀವ್ಸ್ ಪುಂಡಿ ಪಲ್ಯ ಬದನೆಕಾಯಿ ಬೆಂಡೆಕಾಯಿ ಮೆಣಸಿನಕಾಯಿ ಎಲ್ಲ ಸ್ವಲ್ಪ ಸ್ವಲ್ಪ ತಂದಿದ್ದೀವಿ. ಇದು ಶುಂಠಿ, ಇದು ಟೊಮೆಟೊ ಎಷ್ಟು ಪುಟ್ಟಿ 50 ರೂಪಾಯಿ kg. ಪಾಲಕ್ ಸೊಪ್ಪು 20 ರೂಪಾಯಿಗೆ 3. ನೋಡ್ರಿ ಚಿಪ್ಸು, ಆಲೂಗಡ್ಡೆ ಚಿಪ್ಸು, ಮೊಳಕೆ ಚಿಪ್ಸು, ಇದೊಂದು ಸ್ವೀಟ್, ನೋಡ್ರಿ ಸಂತೆ ಮುಗಿಸ್ಕೊಂಡು ಬರೋಷ್ಟರಲ್ಲಿ 8 ಗಂಟೆ ಆಗಿಬಿಡ್ತು. ಅದಕ್ಕೆ ಬೇಗ ಆಗುತ್ತಾರೆ ಏನಾದರೂ ಮಾಡೋಣ ಅಂತೇಳಿ ಇಲ್ಲಿ ಚಿತ್ರಾನ್ನ ಮಾಡಾಕತ್ತೀನಿ ನೋಡ್ರಿ. ಇದಾದರೆ ಸ್ವಲ್ಪ ಬೇಗ ಆಗಿಬಿಡುತ್ತೆ, ರುಚಿಯಾಗಿರುತ್ತೆ ಅಂತೇಳಿ ಚಿತ್ರಾನ್ನ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್ ನೋಡ್ರಿ, ನಮ್ಮ ಮನೆ ರಾತ್ರಿ ಊಟ ಇವಾಗ ಸಂತಿಗೆ ಹೋಗಿ ಬಂದು ಎಲ್ಲ ತರಕಾರಿನ ತೊಗೊಂಬಂದ್ವಿ. ಇವಾಗ ರಾತ್ರಿ ಊಟ ಸಿಂಪಲ್ ಆಗಿ ಒಂದು ರೈಸ್ ಮಾಡಿಕೊಂಡು ಅದಕ್ಕೆ ಪುಟಾಣಿ ಖಾರ ಮತ್ತು ತುಪ್ಪ ಹಾಕ್ಕೊಂಡು ಇಲ್ಲಿ ಸ್ವಲ್ಪ ಚಿಪ್ಸ್ ತೊಗೊಂಬಂದಿದ್ವಿ, ಅದನ್ನ ಇಟ್ಕೊಂಡು ಇವಾಗ ರಾತ್ರಿ ಊಟ ಮಾಡಾಕತ್ತೀವಿ ನೋಡ್ರಿ. ಇಲ್ಲಿ ನಮ್ಮ ಅಕ್ಕನ ಮಗಳು ಬಂದಾಳ, ಆಕಿನೂ ಊಟ ಮಾಡಾಕತ್ತಾಳ.